ವಾರದ ಮೊದಲನೇ ದಿನ ಸೋಮವಾರ. ಭಾನುವಾರ ಮುಗೀತಿದ್ದಂಗೆನೆ ಸೋಮವಾರ ಅಂತ ಹಾಜರಾಗ್ಬಿಡುತ್ತೆ ಅಪ್ಪ. ಸರಿ ಏನು ಮಾಡೋಕ್ಕಾಗಲ್ಲ. ಹೆಣ್ಮಕ್ಳು ಯಾವ ವಾರ ಆದ್ರೇನು ದಿನಾ ಬೆಳಗಾದ್ರೆ ತಿಂಡಿ, ಅಡುಗೆ ಎಲ್ಲ ಇದ್ದೇ ಇರುತ್ತೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡ್ಕೊಂಡೆ. ಅಷ್ಟರಲ್ಲಿ ಹೂವು ಅಂತ ಕೂಕ್ಕೊಂಡು ಬಂದರು. ಸರಿ ಒಂದು ಮಾರು ಹೂವು ಇರಲಿ, ಪೂಜೆ ಮಾಡೋಕ್ಕೆ ಬೇಕಲ್ಲ ಅಂತ ಅಂದ್ಬಿಟ್ಟು ಹೂವು ತಗೊಂಡು ಎಲ್ಲನೂ ಬಿಡಿಸಿಟ್ಕೊಂಡೆ. ಹೂವು ತಗೋ ಬರೋ ಅಷ್ಟರಲ್ಲಿ ರಾತ್ರಿ ಸೊಪ್ಪಿನ ಸಾಂಬಾರು ಮಾಡಿದೆ. ಅದನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಕುದೀತಾ ಇದೆ. ಆಫ್ ಮಾಡಿಬಿಟ್ಟು ಸ್ಟವನ್ನು ಅದ್ರ ಮೇಲೆ ಮುಚ್ಚಳ ಮುಚ್ಚಿ ಗೋಧಿ ಹಿಟ್ಟನ್ನ ಕಲಸಿಟ್ಬಿಡೋಣ. ಚಪಾತಿ ಚೆನ್ನಾಗಿ ಗೋಧಿ ಹಿಟ್ಟನ್ನ ನೆಂದಷ್ಟು ಚಪಾತಿ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಬೇಗನೆ ಗೋಧಿ ಹಿಟ್ಟನ್ನು ಕಲಸಿಟ್ಟೆ. ಹಾಗೆಯೇ ಸ್ನಾನ ಎಲ್ಲ ಆಗಿತ್ತಲ್ವಾ, ಚಳಿ ಅಂದರೆ ಚಳಿ. ಬೇಗ ಸ್ವೆಟ್ರ್ ಹಾಕ್ಕೊಂಡು ಬಂದು ಮತ್ತೆ ಮನೆ ಕಸ ಗುಡಿಸಿ ಮನೆ ಒರೆಸ್ತಾ ಇದ್ದೀನಿ. ಮನೆ ಒರೆಸಿ ಮುಗಿಸೋ ತನಕನೇ ಮನೆಯವ್ರು ಆಗ್ಲೇ ತಿಂಡಿ ಆಯಿತಾ, ರೆಡಿ ಮಾಡಿದ್ಯಾ, ಟೈಮ್ ಆಯಿತು ಅನ್ನೋದಕ್ಕೆ ಶುರು ಮಾಡಿದ್ರು. ಇನ್ನು ಅವರು ತಿಂಡಿ ಹಾಕ್ಕೊಡೋ ತನಕ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬೇಗನೆ ಹೋಗಿ ದೇವರು ದೀಪ ಹಚ್ಚಿದೆ. ಪ್ರತಿದಿನನೂ ಬತ್ತಿ ಬದಲಾಯಿಸೋದ್ರಿಂದ ದಿನಾ ಒಳ್ಳೆಯದು ಅಂತಲೇ ಹೇಳ್ತೀನಿ. ಪ್ರತಿದಿನ ಬತ್ತಿ ಬದಲಾಯಿಸಿದ್ರೆ ನಮಗೆ ಒಂದು ಶ್ರೇಯಸ್ಸು ಅಂತಲೇ ಹೇಳ್ಬೋದು. ಹಾಗೆ ದೀಪಕ್ಕೆ ಬತ್ತಿ ಹಾಕಿ ದೇವ್ರ ದೀಪ ಹಚ್ಚಿ ಧೂಪ ಹಾಕಿ ಅಡುಗೆ ಮನೆಗೆ ಬಂದೆ. ಅಡುಗೆ ಮನೆಗೆ ಬಂದು ಚಪಾತಿ ಲಟ್ಟಿಸಿ ಮನೆಯವರಿಗೆಲ್ಲ ಚಪಾತಿ ಹಾಗೆ ಸೊಪ್ಪಿನ ಗೊಜ್ಜು ಹಾಕ್ಕೊಟ್ಟು ಅದ್ರ ಮೇಲೆ ಸ್ವಲ್ಪ ಮೊಸರನ್ನ ಹಾಕ್ಕೊಟ್ಟೆ. ಎಲ್ಲರೂ ತಿಂದರು. ಆದರೆ ನಾನೇ ತಿನ್ನೋಕ್ಕಾಗಲಿಲ್ಲ. ಆಲ್ರೆಡಿ ಟೈಮು 9:15 ದಾಟೋಗಿತ್ತು. ರೀ, ನಾನು ಇನ್ನೂ ಡ್ರೆಸ್ ಮಾಡ್ಕೊಂಡು ಹೊರಡೋರಷ್ಟರಲ್ಲಿ ಲೇಟ್ ಆಗುತ್ತೆ ರೀ ಅಂತಂದ್ಬಿಟ್ಟು ಬಾಕ್ಸನ್ನು ಹಾಗೆ ಬಿಟ್ಟು ಹೊರಟೆ. ಮನೆಯವ್ರು ಏನು ಮಾಡಿದರು ಅಂದರೆ ಬಾಕ್ಸು ರೆಡಿ ಮಾಡಿ ಆಫೀಸಿಗೆ ತಂದುಕೊಟ್ಟು ಮಧ್ಯಾಹ್ನದ ಅಡುಗೆ ನಾನೇ ಮಾಡ್ಕೊಬಂದು ಕೊಡ್ತೀನಿ, ತಲೆ ಕೆಡಿಸ್ಕೋಬೇಡ ಅಂತಂದರು. ಸದ್ಯ ನನಗೊಂದು ಮಧ್ಯಾಹ್ನದ ಕೆಲಸ ಇವತ್ತು ತಪ್ಪಿತು. ಸೋಮವಾರ ಅಂತಂದ ತಕ್ಷಣವೇ ಖುಷಿಯಿಂದ ಈ ದಿನ ಕಳೀತು ಅಂತಲೇ ಹೇಳ್ತಾ ಇದ್ದೀನಿ. ಇವತ್ತಿನ ಲಾಗು ಇಷ್ಟೇ ಸ್ನೇಹಿತರೆ. ನಾಳೆ